ಫುಲ್ಲು ಮಳೆ ಬಿಡಿ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿ ಅಥವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೀಕೆಂಡ್ ಕಥೆಗಳು. ಅದು ಯಾವ ಗಳಿಗೆ ಅಲ್ಲಿ ವೀಕೆಂಡ್ ಕಥೆಗಳು ಅಂತ ಹೆಸರಿಟ್ಟು ಗೊತ್ತಿಲ್ಲ, ಅಪರೂಪದ ಕಥೆಗಳು ಆಗ್ತಾ ಇದೆ. ಸೊ ಆಫ್ಟರ್ ಸೋ ಲಾಂಗ್ ಇಯರ್ಸ್ ನಾವು ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ. ಆ ಟ್ರಿಪ್ ಬಗ್ಗೆ ಚಿಂತಾಗು ಡೀಟೇಲ್ಸ್ ತಿಳಿಸ್ಕೊಡ್ತೀವಿ. ಸ್ಟೇ ಟ್ಯೂನ್. Hi friends! Hi, Kaita! Hi, Kirata! Bantu! Friends! Hi friends! Full jolly! ನೋಡಿ ಏನೋ ಹೋಟೆಲ್ ರೇಡ್ ಆಗೈತೆ. ಫುಲ್ ಮಜಲ್. ಸೊ ಬೆಂಗಳೂರಿಂದ ಡೈರೆಕ್ಟ್ ಆಗಿ ಫಸ್ಟ್ ಸಿಗಂದೂರ್ಗೆ ಹೋಗ್ತೀವಿ. ಸಿಗಂದೂರ್ ಮುಗಿಸ್ಕೊಂಡು ಜೋಗ್ ಫಾಲ್ಸ್ ಆದ್ಮೇಲೆ ಮಲ್ಪೆ ಬೀಚ್, ದೆನ್ ಮಲ್ಪೆ ಬೀಚ್ ಹತ್ರನೇ ಒಂದು ಬ್ಯೂಟಿಫುಲ್ ರೆಸಾರ್ಟ್ ಅಲ್ಲಿ ಒಂದು ನೈಟ್ ಹಾಲ್ಟ್ ಆಗಿ ನೆಕ್ಸ್ಟ್ ಡೇ ಧರ್ಮಸ್ಥಳ ಸೌದರ್ಗ ಗಣಪತಿ ಮುಗಿಸ್ಕೊಂಡು ಬೆಂಗಳೂರಿಗೆ ರೀಚ್ ಆಗ್ತೀವಿ ವಾಪಸ್. ಸಿಗಂದೂರ್ಗೆ ಹೋಗಿದ್ವಿ, ಅಲ್ಲಿ ತುಂಬ ಜನ ಜಾಸ್ತಿ ಇದ್ರು ಅಂತ ವಾಪಸ್ ಬಂದ್ಬಿಟ್ವಿ. ಲಾಂಚ್ ಎಲ್ಲ ಏನೋ ಪ್ರಾಬ್ಲಮ್ ಆಗೋಗಿತ್ತು. ಎರಡೇ ಲಾಂಚ್ ಇದ್ದಿದ್ದು, ಅದರಲ್ಲೂ ಪೂರ್ತಿ ಜನ, ಗಾಡಿ ಗೀಡು ಎಲ್ಲ ಬಂದ್ ಮಾಡಿಬಿಟ್ಟು ಬರೀ ಜನಗಳೇ ತುಂಬ್ಕೊಂಡಿದ್ರು. ತುಂಬ ಜನ, ರೋಡ್ ತುಂಬ ಜನ, ತುಂಬ ಗಾಡಿಗಳು. ಸೊ ಅದನ್ನು ಬಿಟ್ಟು ನಾವು ಈ ಒಂದು ಹೆವೆನ್ಲಿ ನೇಚರ್ನ ನೋಡೋಕೆ ಬಂದಿದ್ದೀವಿ. Look at this man. Magical, beautiful. ಫುಲ್ಲು ಮಳೆ ನೋಡಿ ಇವನೇನ ಹೇಳೋ. ಫ್ರೆಂಡ್ಸ್ ಜಾಬ್ ಫಾಲ್ಸು. ಇವರೆಲ್ಲ ಜಾಕೆಟ್ ಹಾಕೊಂಡವ್ರೆ, ಬರೀ ಮೈ ಟಿ ಶರ್ಟ್ ಅಲ್ಲಿ ಇದೀನಿ. ಫೋನ್ ಇಸ್ಕೊಂಡು ಒಂದ್ 2 ದಿವಸ ಐತೆ ಅಷ್ಟೇ, ನಿಲ್ಲಿತೈತೆ ಫೋನ್ ಅಷ್ಟೇ. ಈಗ ಮಳೆ ಕವರ್ ಆಗ್ತೈತಾ? ಆಗ್ತೈತೆ ನೋಡಿ ಫ್ರೆಂಡ್ಸ್. ಇವನೇನೋ ಮಾಡ್ತಾನೆ. ಏನ್ ಮಾಡ್ತಾ ಇದ್ದ? ಏನೋ ಇಲ್ಲ ಮಾಡ್ತಿದ್ದೇನಾ? ಮಾಡ್ತಾ ಇದ್ದ? ಏನಂತ ಹಾಕಿಸ್ಕೊತೀವಿ ತೋರ್ಸು. 1.6. ಫ್ರೆಂಡ್ಸ್ ಇವನು ಬ್ಲಾಗ್ ಮಾಡು ಅಂತಂದ್ರೆ ಇದೇನೋ ಮಾಡ್ಕೊಂಡು ನಿಂತಿದ್ದಾನೆ. ಏನ್ ಫುಲ್ಲು KGF ಫೀಲಿಂಗ್ ಅಲ್ಲಿ ತವಣೆ. ಫ್ರೆಂಡ್ಸ್ ಎಲ್ಲರೂ ಬಂದಿದ್ದೀವಿ ಇಲ್ಲಿ ನೋಡಿ. ಚಪ್ರಿ ಸ್ಪಾಟೆಡ್ ನೋಡಿ. 1 by 1 ಎಲ್ಲಾರು ಹೋಗ್ತಾ ಇದಾರೆ. ಜಿಂಬೈ ತೋರ್ಸಲ್ಲ. ಓಯ್ ಏನ್ರಿ ಇದು? ಎಲ್ಲಿ ಮೈ ಗಾಡ್, ಜಾನ್ ಸೀನಾ. ಆಮೇಲೆ 6 ಪ್ಯಾಕ್ ರಿವೀಲ್ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ಆಮೇಲೆ ನೈಟ್ ಹೊತ್ತು ನಮ್ಮ ದೋಸ್ತ ಹೋಮ್ ಸ್ಟೇ ಕರ್ಕೊಂಡ್ಬರ್ತೀನಿ ಅಂತ ಹೇಳಿ ಸ್ವರ್ಗ ಕರ್ಕೊಂಡ್ಬಂದ್ಬಿಟ್ಟಿದ್ದಾನೆ. ನೋಡಿ ನನಗೆ ಬನ್ನಿ ಫ್ರೆಂಡ್ಸ್, ಬ್ಯಾಕ್ ವಾಟರ್ ತೋರಿಸ್ತೀನಿ ನಿಮಗೆ. ಬಾಡಿ ಬಿಲ್ಡರ್. ಮುಂದೆ ಸಮುದ್ರ, ಹಿಂದೆ ಬ್ಯಾಕ್ ವಾಟರ್, ಮಧ್ಯದಲ್ಲಿ ನಾವು. ಇಲ್ಲಿ ನೋಡಿ, ಇಲ್ಲೆಲ್ಲ ಕುತ್ಕೊಂಡು ಆಟ ಆಡೋದ. ಆಮೇಲೆ ಬಾ ಏನ್ ಜಾಗ ಇದು. ಎಷ್ಟು ಖುಷಿಯಾಗಿದ್ದೀನಿ ಅಂತ ನೀವೇ ನೋಡ್ಬೋದು. ಸರ್ಪ್ರೈಸ್.
ಅಬ್ಬಾ 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 ಅಬ್ಬಾ. ಬೀಚಲ್ಲಿ ನೀರಾಯ್ತು ಆ ಕಡೆ ಸೈಡ್. ಸ್ನಾನ ಮಾಡಿ ಒಂದಿನ ಆಯ್ತು, ಟ್ರಾವೆಲ್ ಅಲ್ಲೇ ಡೇ ಮುಗ್ದೋಗಿದೆ. ನಿಯರ್ಲಿ 15 hours ಪ್ಲಸ್ ಟ್ರಾವೆಲ್ ಮಾಡಿದ್ದೀವಿ. ಫೈನಲಿ ನಾವಿಲ್ಲಿ ಬಂದು ಸೇರಿದ್ದೀವಿ. ಹೋಮ್ ಸ್ಟೇ ಅಲ್ಲ, ಸ್ವರ್ಗ. ಈ ತರ ಹೋಮ್ ಸ್ಟೇ ಎಲ್ಲಾದ್ರೂ ನಾನ್ ನೋಡ್ತಾ ಇದ್ನೋ ಇಲ್ವೋ ಗೊತ್ತಿಲ್ಲ. Hey, dirty man. Why are you polluting the water, you bloody? ಮಾತಿಲ್ಲ ಕತೆ ಇಲ್ಲ, ಕೈ ಕಾಲ ನಿಲ್ಲಲ್ಲ. ಕವಿತೆ ಬರ್ತಾ ಇದೆ, ಬಾಯಲ್ಲಿ ಬರ್ತಾ ಇಲ್ಲ, ತಲೆಯಲ್ಲಿ ಬರ್ತಾ ಇದೆ. ಸಿಂಹ ನಡಿ, ಸಿಂಹ ದಾರಿ ಬಿಡು ಸಿಂಹ. ಹಾ ಹಂಗೆ ಗುಡ್ ಬಾಯ್. ಇಬ್ಬರು ಸಿಂಹ. ಯಾರು ಈ ತರ ಏನ್ ಬ್ರದರ್ ಸಿಸ್ಟರ್, ಹಸ್ಬೆಂಡ್ ವೈಫಾ ಅಥವಾ ಮದರ್ ಅನ್ಸನ್ನ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಯಾರು ನೀನು? ಎಲ್ಲಿ? ಓ CCTV ಕ್ಯಾಮ್ರಾಗೆ ಕ್ಯಾಮ್ರಾ, ಕ್ಯಾಮ್ರಾಗೆ ಕ್ಯಾಮ್ರಾ. ಏನಿದು? ಕಾರಾ ಬೋಟಾ? ಓ ಮೈ ಗಾಡ್, ಕಾರಾ ಬೋಟಾ ಏನು ಗೊತ್ತಾಗ್ತಿಲ್ಲ. ಇದು ಇಡೀ ಹೋಮ್ ಸ್ಟೇ ಎಕ್ಸ್ಪ್ಲೋರ್ ಮಾಡೋದೇ ಇವತ್ತು. ನೋಡಿ ಗೈಸ್, ತಲೆ ಬಚ್ಕೊಳ್ಳಿ, ಪೌಡ್ರ್ ಹಾಕೊಳ್ಳಿ, ಊಟ ಮಾಡಿ, ನಿದ್ದೆ ಮಾಡಿ, ಇಲ್ಲೇ ಪಾಚ್ಕೊಂಬಿಡಿ. ಇದಕ್ಕೊಂದು ದೀಪ. ಅದ್ಯಾವುದೋ ಸಾಂಗ್ ಇದೆಯಲ್ಲ, ಈ ಮರ ಹತ್ತುವಾಗ ಪುನೀತ್ ರಾಜ್ಕುಮಾರ್ದು. ಹೇ ರಾಮ PUC ಅಲ್ಲೊಬ್ನೆ ಡುಮ್ಕಿ. ನೀನೇ ಅದು. ಬನ್ನಿ ಬ್ರೋ, ವಿಡಿಯೋನೇ ಮಾಡ್ತಾ ಇದ್ದೀನಿ. ಇದು 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 ಅದ್ಭುತವಾದ ಒಂದು ಫ್ರೇಮ್. ಫೋಟೋಗ್ರಾಫರ್ ತೆಗ್ದ್ಬಿಟ್ಟ. ಏನ್ ಕೀರ್ತಿ, ಇಷ್ಟೊಂದು ದೊಡ್ಡದಾಗಿ ಕಾಣಿಸ್ತಾ ಇದೆಯಾ? ಏನ್ ಬ್ರೋ, ಎಲ್ಲ ಇದೆ ಬ್ರೋ, ಸ್ವರ್ಗ ಕರ್ಕೊಂಬಂದ್ಬಿಟ್ಟು ಹೋಮ್ ಸ್ಟೇ ಅಂತ ಹೇಳಿ. ಹೊಯ್, ನಿಂದು ಮರ್ತ್ಬಿಟ್ನಲ್ಲೋ, ನೀನೇ ಮೀನು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಕೀರ್ತಿ ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡಲ್ವಾ ಬ್ರೋ? ಇದೆ ತಾನೆ ಫೋಟೋ ಕ್ಲಿಕ್ ಮಾಡೋದು. ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಆಯ್ತು ಬಾರೋ ಅಣ್ಣ. ರಾಜ್ಕುಮಾರ್ ಬಂತಲ್ಲ ನೋಡ್ರಿ, ಇಷ್ಟು ಪಾಸ್ ಮಾಡ್ರಿ.
ನೋಡ್ಕೊಳ್ರಪ್ಪ. ಲುಕ್ ವಾಟ್ ಐ ಹ್ಯಾವ್ ಫೌಂಡ್, ದ ಮಲ್ಪೆ ಬೀಚ್. ಬಾ ಮಚ್ಚ, ಹೆಂಗ್ ಅನ್ಸ್ತಿದೆ ಬೀಚ್ ನೋಡಿ ನಿಂಗೆ? ತುಂಬಾ ಖುಷಿ ಆಯ್ತು. ಹಾ, ತುಂಬಾ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಹೇಳ್ಬೇಕು ನೀನೀಗ ಕ್ಯಾಮ್ರಾ ಮುಂದೆ. ಏನ್ ಹೇಳೋದು, ಹೇಳ್ಬಿಟ್ಟು ಎಸ್ಕೇಪ್ ಆಗತ್ತಲ್ಲ. ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್, ಎಲ್ರು ಬಂದು ಎಂಜಾಯ್ ಮಾಡಿ. ಮತ್ತೆ ಇದು ಯಾವತ್ತೂ ಸಿಗೋ ಅವಕಾಶ ಅಲ್ಲ. ವರ್ಕ್ ಲೈಫ್, ಕಾಲೇಜ್ ಲೈಫ್ ಅನ್ಕೊಂಡೆ ಬಿಸಿ ಆಗಿರ್ತೀವಿ. ಬಂದೆಲ್ಲ ಎಕ್ಸ್ಪ್ಲೋರ್ ಮಾಡಿ, ಎಲ್ಲ ನೋಡಿ ಎಂಜಾಯ್ ಮಾಡಿ. ಸೂಪರ್. ಇವಾಗ ನಮ್ಮ ತೀರ್ಪುಗಾರರು ಒಬ್ರು ಇದ್ದಾರೆ, ಅವ್ರನ್ನ ಹೋಗಿ ಕೇಳೋಣ ಏನ್ ಅನ್ಸ್ತಿದೆ ಬೀಚ್ ನೋಡಿ ಅಂತ. ಆಕಾಶ್ ಬೈ, ಹೇಳಿ ಬೈ, ಬೀಚ್ ನೋಡಿ ಏನ್ ಅನ್ಸ್ತಿದೆ? ಅವಾಗ ಈ ತರ ಬರ್ಬೇಕು ಸೀಸನ್ ಟೈಮಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ಇವ್ರು ನೋಡಿ ಬ್ರೇಕಪ್ ಬಾಯ್, ಅವ್ರು ನೋಡಿ ಸೂಸೈಡ್ ಮಾಡ್ಕೊಳಕ್ ಹೋಗ್ತಾ ಇದಾರೆ ಅವರು. ಇಲ್ಲಿ ನೋಡಿ ನಮ್ಮ ಫ್ರೆಂಡ್ಸು, ಇವರು ನಮ್ಮ ಫ್ರೆಂಡ್ಸು, ಇನ್ನ ಇಬ್ರು ಫ್ರೆಂಡ್ಸ್ ಇದ್ದಾರೆ. ಇಲ್ಲಿ ನೋಡಿ, ನಮ್ದು ಏನು ಕೆಲಸ ಇರ್ತದೆ ಅತ್ತ ಮುಗಿಸ್ಕೊಂಬಿಡೋಣ ಅಂದ್ರೆ ಒಂದು ಕರ್ಮ ಗೊತ್ತಲ್ಲ. ಫ್ರೆಂಡ್ಸ್ ತುಂಬಾ ಎದ್ರುಕೊಂಡು ಹೋಗ್ತಾ ಇದಾರೆ. ಇವನು ನಮ್ಮ ಫ್ರೆಂಡ್ಸು. ಗೈಸ್, ನನ್ನ ಫ್ರೆಂಡ್ ಒಬ್ಬ ಇಲ್ಲಿ ಚಿಕ್ಕ ಹುಡುಗ ಆಗ್ಬಿಟ್ಟವನೆ. ಕಪ್ಪೆ ಚಿಪ್ನ ಹಾಯ್ಕೋತವನೆ. ಯಾರಿಗೋಸ್ಕರ ನಾವು ಕಪ್ಪೆ ಚಿಪ್? ಅದು ಏನಕ್ಕದು? ನಿನ್ ತಂಗಿಗ? ಒಳ್ಳೆ ಅಣ್ಣ. ಧರ್ಮಸ್ಥಳ ದರ್ಶನ ಆಗೋಯ್ತು, ತುಂಬ ಬೇಗನೆ ಆಗೋಯ್ತು. ವಿತಿನ್ 15-20 ಮಿನಿಟ್ಸಲ್ಲಿ ಆಗಿ ಊಟ ಎಲ್ಲ ಮಾಡಿಕೊಂಡು ವಿತಿನ್ ಅನ್ ಅವರ್ ಅಲ್ಲಿ ಬಂದ್ಬಿಟ್ವಿ ವಾಪಸ್ಸು. ಇವಾಗ ಸೌದರ್ಗ ಗಣಪತಿ ನೈಟು 10 ಗಂಟೆ ಬಂದು, ಯಾರೂ ಇಲ್ಲ, ಒಂದು ದರ್ಶನ ಮಾಡಿಕೊಂಡು ದೇವ್ರು ನೋಡಿಕೊಂಡು ಗಂಟೆ ಬಾರಿಸ್ಬಿಟ್ಟು ಹೊಡ್ತಾ ಇದ್ದೀವಿ ಬೆಂಗಳೂರು. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ವ್ಲಾಗ್ ಮಾಡಿದ್ರೆ ಸರಿಗೆ ಆಗಲಿಲ್ಲ ಅನಿಸ್ತಾ ಇದೆ ನನಗೆ. ಇವಾಗ ಒಂದು 5 ಹತ್ರ ಬಂದು ಒಂದು ಮ್ಯಾಗಿ ಅಡ್ಡಕ್ಕೆ ಬಂದು ಮ್ಯಾಗಿ ತಿಂತಾ ಇದ್ದೀವಿ. ಮಸಾಲಾನ ಯಾವ್ದೋ ಇತ್ತಲ್ಲೋ, ನೀನ್ ತಿಂತಾ ಇದ್ದಿತ್ತು. ಮಾತಾಡ್ ಮಚ್ಚ. ಫ್ರೆಂಡ್ಸ್, ಇವಾಗ ನಾವು ವಿಯರ್ಡ್ ಆಗಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಮ್ಯಾಗಿ ಕುರ್ಕುರೆ ಹಾಕೋ ತಿಂತೀವಿ. ಹಾಕಾಳ ಎಲ್ಲಿ ಬತ್ತೈದಾ ಬರುತ್ತೆ ಕುರ್ಕುರೆ ಇಸ್ಕೊಳ್ಳೋದು. ಕುರ್ಕುರೆ ಹಾಕೋತಾನೆ. ಮ್ಯಾಗಿ ಟೇಸ್ಟ್ ಮಾಡೋಣ ಬನ್ನಿ. ಮ್ಯಾಗಿ ಟೆಕ್ಸ್ಚರು ಸೂಪರ್ ಆಗಿ. ಹೆಂಗೈತೆ ಮಚ್ಚ ಮ್ಯಾಗಿ? ಔಟ್ ಆಫ್ 10 ಎಷ್ಟು ರೇಟ್ ಮಾಡ್ತೀಯಾ? 8.5. ಆಯ್ತಾ? 8.5. 8.5. ನೀನೆಷ್ಟು ರೇಟ್ ಮಾಡ್ತೀಯ? ಬಿಫೋರ್ ಕುರ್ಕುರೆ ಹೇಳ. 10 ಔಟ್ ಆಫ್ 10. ನಾವು ಬನ್ನಿ ಟೇಸ್ಟ್ ಮಾಡೋಣ. Ten out of 10. What made you to rate 8.5? ಉಪ್ಪು ಜಾಸ್ತಿ ಹಾಕ್ಬಿಟ್ಟವ್ರೆ. ಉಪ್ಪ ನನ್ನ ಕರೆಕ್ಟ್ ಆಗಿದೆ, ಹಿಂಗೆ ಇರ್ಬೋದು. 20 ರೂಪಾಯಿ ಜಾಸ್ತಿ ಆಯ್ತು ನಿಮಗೆ. ಇವನ್ನ ರೇಟ್ ಮಾಡ್ತಾ ಇರೋದು 20 ರೂಪಾಯಿ. ಅದೆಲ್ಲ ಹಾಕ್ಬೇಡ. ಎಣ್ಣೆ ಬೇಕು ಅನ್ನ, ಎಷ್ಟೇ ಸಾಕು ರನ್ನ. ಆಸೆ ಇಲ್ಲ ಇನ್ನು ನನ್ನ ನೋಡಿ ಅಡ್ಡ ಇದೆ ಬಿಸಿ ತಿಪ್ಪನ್ನು. ಫೋಟೋ ಮ್ಯಾಲೆ ಡೈಲಿ ನನ್ನ ಕಣ್ಣ ನೀಲ ಸರಿಯ ಮಾಲೆ. ಅಡ್ಡಮ್ಮ ಉಳಿಯಬೇಕು
ಸೊ ನೋಡೋದಲ್ಲ ಗೈಸ್, ಟ್ರಿಪ್ ವಿಡಿಯೋ ಹೇಗಿತ್ತು ಅಂತ. ಆ್ಯಕ್ಚುಲಿ ಒಂದು ಎಕ್ಸ್ಪೆಕ್ಟೇಷನ್ ಮೇಲೆ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ, ಬಟ್ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ಲ. ಏನೋ ಒಂದು ಮಾಡಿ ವ್ಲಾಗ್ ಬಿಟ್ಟಿದ್ದೀನಿ. ಐ ಹೋಪ್ ಚೆನ್ನಾಗಿ ಬಂದಿದೆ ಅಂತ. ಸೊ ಟ್ರಿಪ್ ಅಂತೂ ಸಕ್ಕತ್ತಾಗಿತ್ತು. ನನಗಂತೂ ತುಂಬ ಖುಷಿ ಆಯಿತು. ನಾನು ಈ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋದು, ಟ್ರಿಪ್ಗೆ ಹೋಗೋದು, ಸುತ್ತೋದು ಎಲ್ಲ ತುಂಬ ಕಮ್ಮಿ. ನೋಡ್ತಿದ್ದಾರಲ್ವ ನೀವೇ. ವ್ಲಾಗ್ಸ್ ಬಿಡೋದೆಲ್ಲ ತುಂಬ ನಾನು ರೇರ್, ವರ್ಷಕ್ಕೊಂದು ಬಿಡ್ತಾಯಿದ್ದೀನಿ. ಸೊ ಇನ್ಮೇಲೆ ಎಫರ್ಟ್ ಹಾಕ್ತೀನಿ, ಹೀಗೆ ಸಪೋರ್ಟ್ ಮಾಡಿ. ಟ್ರಿಪ್ ವಾಸ್ ಅಮೇಝಿಂಗ್. ನನ್ನ ಬ್ಯಾಕ್ ಪ್ಯಾಕು ಖಾಲಿ, ನನ್ನ ಪರ್ಸು ಖಾಲಿ, ನನ್ನ ಫೋನ್ ಸ್ಟೋರೇಜ್ ಫುಲ್ ಆಗಿಬಿಟ್ಟಿದೆ, ನನ್ನ ಹಾರ್ಟು ಫುಲ್ ಆಗಿದೆ. ಚೆನ್ನಾಗಿತ್ತು. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.